ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹಾಗೂ ಸಮಸ್ತ ಕರ್ನಾಟಕದ ಜನತೆಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾಂತಾರ ಚಾಪ್ಟರ್ 1 ಇಂದು ವರ್ಲ್ಡ್ ವೈಡ್ ಬಿಡುಗಡೆಯಾಗಿದೆ. ಎಂದಿನಂತೆ ನಮ್ಮ ಶ್ರೀಗಂಧ ವಾಹಿನಿ ಸಿಬ್ಬಂದಿಗಳು ನಾವೆಲ್ಲ ಸೇರಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಸಂತೋಷ್ ಚಿತ್ರಮಂದಿರದಲ್ಲಿ ಬೆಳಿಗ್ಗೆ 6:30 ಶೋ, ಫಸ್ಟ್ ಶೋ. ನಿನ್ನೆ ಪ್ರೀಮಿಯರ್ ಕೊಟ್ಟಿದ್ದಾರೆ, ಅದು ರೆಗ್ಯುಲರ್ ಶೋ ಅಂತ ಮಾಡ್ತಾರಲ್ಲ, ಫಸ್ಟ್ ಶೋ ಮಾರ್ನಿಂಗ್ 6:30ಗೆ ನೋಡ್ಕೊಬಂದ್ವಿ. ಮೊದಲು ನೋಡಿ ಆದಮೇಲೆ ನಮ್ಮ ಪ್ರೇಕ್ಷಕರ ಒಂದು ಒಪಿನಿಯನ್ ತೊಗೊಂಡ್ವಿ. ಫಸ್ಟ್ ಅದು ನೋಡ್ಕೊಬನ್ನಿ. ಯಾವುದೇ ಕಾರಣಕ್ಕೂ ಇದನ್ನ ಎಲ್ಲೂ ಫೋರ್ಜರಿ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನೀವು ಎಲ್ಲೂ ಕೂಡ ಇಂಥ ಫಿಲಮ್ ನೀವು ನೋಡೋಕೆ ಸಾಧ್ಯನೇ. ಫಸ್ಟ್ ಹಾಫ್ ಅಂತೂ ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಅಂತೂ ಇಲ್ಲಿ ನೋಡಿ ಕೂದಲೆಲ್ಲ ನಿಂತ್ಬಿಟ್ಟಿದೆ. ಆಮೇಲೆ ನಾವು ಮಂಡ್ಯಕ್ಕೆ ಹೋದ್ವಿ ಮಧ್ಯಾಹ್ನ. ಅಲ್ಲಿ ಕೂಡ ನಾವು ಪ್ರೇಕ್ಷಕರ ಒಪಿನಿಯನ್ ತೊಗೊಂಡ್ವಿ. ಅದು ಎರಡು ಚಿತ್ರಮಂದಿರದಲ್ಲೂ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ ಹೇಳೋದನ್ನ ನೋಡಿ. ಸೂಪರಾಗಿದೆ ಸರ್, ಇಷ್ಟ ಆಯಿತು. ಸ್ಟೋರಿನೇ ಅದು ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಕಾಂತಾರ ಫಿಲಮ್ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಈ ಥರ ಮೂವಿ ಎಲ್ಲೂ ನೋಡಿರಲಿಲ್ಲ ನಾನು. ತುಂಬ ಚೆನ್ನಾಗಿತ್ತು ಕಾಂತಾರ ಫಿಲಮ್ ಸರ್. ಸೂಪರ್ ಮೂವಿ ಸರ್, ಈ ಥರ ಮೂವಿ ಎಲ್ಲೂ ನೋಡೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಸರ್, ನಾನು ಮತ್ತೊಂದ್ಸಲ ನೋಡಬೇಕು ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ವಾ, ಈ ಪ್ರೇಕ್ಷಕರು ಅವರ ಒಂದು ಒಪಿನಿಯನ್ ಹೇಳಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಒಪ್ಕೊಂಡಿದ್ದಾರೆ ಸಿನಿಮಾನ. ನಾವು ಕೂಡ ಎರಡು ಕಡೆ ಹೋಗಿ ಬಂದ್ವಿ, ಒಪಿನಿಯನ್ ಬಂದ್ವಿ. ಬೆಳಗ್ಗೆ ಸಿನಿಮಾ ನೋಡಿದ್ವಿ. ಈಗ ನನ್ನ ಒಂದು ವಿಮರ್ಶೆ. ಕಾಂತಾರ ಈ ಸಿನಿಮಾದಲ್ಲಿ ನಾನು ಇಬ್ಬರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಫಸ್ಟು ಯಾಕಪ್ಪ ಡೈರೆಕ್ಟರ್ಸ್ ಹೇಳ್ತಿಲ್ವ ಅಂತ ತಿಳ್ಕೊಬೇಡಿ. ನಾನು ಮೊದಲು ಇಲ್ಲಿ ಧರಣಿ ಗಂಗೆಪುತ್ರ ಹಾಗೂ ಪ್ರಗತಿ ಶೆಟ್ಟಿ ಇಬ್ಬರನ್ನ, ಯಾಕೆ ಅಂದರೆ ಇಂಥ ಸಿನಿಮಾಗೆ ಮೊದಲು ಕಾಸ್ಟ್ಯೂಮ್ ಹಾಗೂ ಸೆಟ್ ಅಂದರೆ ಆರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾದ ಆರ್ಟ್ ಡೈರೆಕ್ಟರ್ ತಂಡ ಇದೆಯಲ್ಲ, ಅವ್ರಿಗೊಂದು ಸೆಲ್ಯೂಟ್ ಮಾಡ್ತೀನಿ. ತುಂಬ ಅದ್ಭುತ ಕೆಲಸ ಮಾಡಿದ್ದಾರೆ. ಹಾಗೂ ಕಾಸ್ಟ್ಯೂಮ್ ನಮ್ಮ ರಿಷಬ್ ಅವರ ವೈಫು, ಅವರು ಇದನ್ನ ವಹಿಸ್ಕೊಂಡು ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ರಿಷಬ್ ಅವರು ಏನೇ ಕನಸು ಕಾಣ್ಬೋದು, ಇಮ್ಯಾಜಿನ್ ಮಾಡ್ಬೋದು, ಅದಕ್ಕೆ ರೂಪ ಕೊಡಬೇಕಲ್ಲ, ಅದು ಇವ್ರು ಮಾಡಿದ್ದಾರೆ. ಆ ತಂಡಕ್ಕೆ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಂತರ ಆ್ಯಸ್ ಯೂಶ್ವಲ್ ನಮ್ಮ ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ರು. ನೋಡಿ, ಒಂದು ಸಿನಿಮಾ ಫಸ್ಟ್ ಮಾಡಿದಾಗ ಅದು ಭಾಗ 1 ಅಂತ ಮಾಡಿರ್ತಾರೆ, ಇಲ್ಲ ಹಂಗೆ ಮಾಡಿರ್ತಾರೆ. ಫಸ್ಟ್ ಮಾಡಿದಾಗ ಆ ಸಿನಿಮಾ ಯಾವ ಒಂದು ಎಕ್ಸ್ಪೆಕ್ಟ್ ಇಲ್ಲದೆ ಮಾಡಿಬಿಟ್ಟಿರ್ತಾರೆ. ಒಳ್ಳೆ ಕತೆ ಬರೆದು ಮಾಡಿರ್ತಾರೆ, ಚೆನ್ನಾಗೇ ಮಾಡಿಬಿಟ್ಟಿರ್ತಾರೆ. ನೆಕ್ಸ್ಟ್ ಅದನ್ನ ಮುಂದುವರೆದ ಭಾಗನೋ ಅಥವಾ ಹಿಂದುಳಿದ ಭಾಗ ಅಂತ ಮಾಡ್ತಾರಲ್ಲ, ಅದು ಮಾಡಿದಾಗ ತುಂಬ ತಲೆ ಹುಳ ಬಿಟ್ಕೊಬೇಕು ಡೈರೆಕ್ಟ್ರು. ತುಂಬ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಅಲ್ಲೇ ಅವ್ರಿಗೆ ಕೆಲಸ ಇರೋದು. ಫಸ್ಟ್ ಸಕ್ಸಸ್ ಆಗಿರುತ್ತೆ, ಆ ಸಕ್ಸಸ್ನ ತಲೆ ಇಟ್ಕೊಂಡು ಇವ್ರು ನೆಕ್ಸ್ಟ್ ಕೆಲಸ ಮಾಡಬೇಕು. ಅದು ಚಾಲೆಂಜ್ ಅಂತೀನಿ ನಾನು. ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಚಾಲೆಂಜ್ ಅದು. ಇದು ಹಾಗೆ ಆಗಿದ್ದು, ಇದೊಂದು ಚಾಲೆಂಜ್ ರಿಷಬ್ ಅವರಿಗೆ. ಈ ಚಾಲೆಂಜಲ್ಲಿ ಅವರು ಗೆದ್ದಿದ್ದಾರೆ. ಯಾಕೆಂದರೆ ತುಂಬ ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾ, ತುಂಬ ದೊಡ್ಡ ಕ್ಯಾನ್ವಾಸ್ ಇದು, ವರ್ಲ್ಡ್ ವೈಡ್ ಇವತ್ತು ಬಿಡುಗಡೆ ಆಗಿರೋದು. ಹಾಗೂ ಇನ್ನೊಂದು ನಾನು ಮರೆತಿದ್ದೆ, ನಮ್ಮ ವಿಜಯ್ ಕಿರಗುಂದೂರು ಅವರಿಗೆ ಒಂದು ಹ್ಯಾಟ್ಸ್ ಆಫ್. ಅದ್ಭುತ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅವರು. ತುಂಬ ಬ್ಯುಸಿ ಇರೋ ನಿರ್ಮಾಪಕರು, ಅವರು ಒಳ್ಳೆಯದಾಗಲಿ. ಕಾಂತಾರ ಚಾಪ್ಟರ್ 1 ಈ ಸಿನಿಮಾ ಒಂದು ಕದಂಬರ ಕಾಲದಲ್ಲಿ ನಡೆಯುವಂಥ ಸಿನಿಮಾ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಒಂದು ಕದಂಬರ ಕಾಲ ಇದೆಯಲ್ಲ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವರು ಪೂರ್ಣವಾಗಿ ಒತ್ತು ಕೊಟ್ಟು ಹೇಳಿಲ್ಲ, ಇದು ಕದಂಬರು ಅಂತ ಹೇಳಿಲ್ಲ. ಆದರೆ ಕೆಲವು ಕಡೆ ಅದು ಬರುತ್ತೆ ಮಾಹಿತಿ. ಈ ಹೊಯ್ಸಳರು ಮತ್ತು ಕದಂಬರು ನಮ್ಮ ಕರ್ನಾಟಕದಲ್ಲಿ ತುಂಬ ಶಿಲೆಗಳನ್ನ ಕೆತ್ತಿದವರು ಅವರೇ, ನಮ್ಮ ಕದಂಬರು ಮತ್ತು ಹೊಯ್ಸಳರು. ಅಲ್ಲಿ ಒಂದು ಮಾತು ಬರುತ್ತೆ ಈ ಶಿಲೆಗಳ ಬಗ್ಗೆ, ಅಲ್ಲಿ ಗೊತ್ತಾಗುತ್ತೆ ಇದು ಕದಂಬರು ಅಂತ. ಆ ಕದಂಬರ ರಾಜನ ಆಗಿ ಒಂದು ರಾಜ, ಆ ಪ್ರಾಂತ್ಯ ಬಾಂಗ್ರಾ ಅಂತ ಹೇಳಪ್ಪ, ಅದು ಪ್ರಾಂತ್ಯದ ಹೆಸರು, ಅದು ಮಾಡಿದ್ದಾರೆ. ಆಮೇಲೆ ಕಾಂತಾರ, ಬಾಂಗ್ರಾ ಹಾಗೂ ಕಡಪ, ಈ 3 ಜನಾಂಗ. ಕಡಪ ಮತ್ತು ಕಾಂತಾರ ಅಂತ ಹೇಳೋದು ಒಂದು ಆದಿವಾಸಿ ಜನಾಂಗ, ಅದು ಒಂದು ಬುಡಕಟ್ಟು ಜನಾಂಗ. ಬಾಂಗ್ರಾ ಅಂತ ಹೇಳೋದು ಒಂದು ರಾಜಮನೆತನದ ಒಂದು ಆ ಪ್ರಾಂತ್ಯ. ಅದು ಇದು 3 ನಡುವೆ ನಡೆಯೋ ಕಥೆನೇ ಕಾಂತಾರ. ಇಲ್ಲಿ ರಿಷಬ್ ಶೆಟ್ಟಿ ಅವರ ಇಮ್ಯಾಜಿನೇಷನ್, ರಿಷಬ್ ಶೆಟ್ಟಿ ಅವರ ಆ ಒಂದು ವರ್ಲ್ಡ್ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ ಒಂದು ಇದು ವರ್ಲ್ಡ್, ಅದೊಂದು ಲೋಕ. ಕಾಂತಾರ ಒಂದು ಅನುಭವ. ಮೊದಲ ಕಾಂತಾರ ನಾವು ಫಸ್ಟ್ ನೋಡಿದ್ವಲ್ಲ, ಅದು ಭಾಗ 1 ಅಂತ ಹೇಳಲ್ಲ, ಅದು ಕಾಂತಾರ ಅಷ್ಟೇ. ಅದೊಂದು ಅನುಭವ, ಇದು ಒಂದು ಅನುಭವನೇ. ಇಲ್ಲಿ ಆ 3 ಪಂಗಡಗಳಿಗೆ ನಡೆಯುವಂಥ ಒಂದು ಘರ್ಷಣೆಗಳು, ತನ್ನ ನೆಲ ಜಲ, ತನ್ನ ಭೂಮಿನ ಉಳಿಸ್ಕೊಳ್ಬೇಕಾದಂಥ ಹೋರಾಟ, ಇದೆಲ್ಲ ಒಳಗೊಂಡಿದೆ. ನಮ್ಮ ರಿಷಬ್ ಶೆಟ್ಟಿಯವರ ವಿಶ್ವರೂಪ ಇದೆ ಇದರಲ್ಲಿ. ರಿಷಬ್ ಶೆಟ್ಟಿಯವರು ಆ ಕಾಂತಾರಕ್ಕಿಂತ ಈ ಚಾಪ್ಟರ್ 1 ಮಾಡಿದಾರಲ್ಲ, ಅದರಲ್ಲಿ ವಿಶ್ವರೂಪ ತೋರಿಸ್ಬಿಟ್ಟಿದ್ದಾರೆ.
ಅದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಾಯಕನಾಗಿ ರಿಷಬ್ ಶೆಟ್ಟಿ ಅವರು, ನಾಯಕಿಯಾಗಿ ರುಕ್ಮಿಣಿ ವಸಂತ್ ಅವರು. ತುಂಬ ಬ್ಯುಸಿ ಇರೋ ನಟಿ, ಚೆನ್ನಾಗಿ ಮಾಡಿದ್ದಾರೆ. ಮಲಯಾಳಂನ ಖ್ಯಾತ ನಟ ಜಯರಾಮ್ ಅಂತ ಒಂದು 200 ಸಿನಿಮಾ ಮಾಡಿದ್ದಾರೆ ಅವರು, ಲೆಜೆಂಡ್ ಆ್ಯಕ್ಟರ್. ಅವರು ಇದರಲ್ಲಿ ಒಂದು ಒಳ್ಳೆ ಪಾತ್ರ. ಗುಲ್ಶನ್ ದೇವಯ್ಯ ಅಂತ ಒಬ್ಬರು ಕಳನಟನ ಪಾತ್ರ ಇದರಲ್ಲಿ ಮಾಡಿದ್ದಾರೆ. ಅವರು ಕೂರ್ಗಿನವರು, ಅಂದರೆ ಕೊಡಗಿನವರು. ಅವರಿಗೆ ಆ ಬಾಲಿವುಡ್ಲಿ ತುಂಬ ಅವಕಾಶ ಇದೆ, ನಮ್ಮಲ್ಲಿ ಯಾರೂ ಅವಕಾಶ ಕೊಟ್ಟಿರಲಿಲ್ಲ, ಇವರು ಬಳಸ್ಕೊಂಡಿದ್ದಾರೆ, ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆಮೇಲೆ ನವೀನ್ ಪಡೀಲು, ರಾಕೇಶ್ ಪೂಜಾರಿ, ಅವ್ರು ಹೇಳ್ತೀವಿ ರಾಕೇಶ್ ಪೂಜಾರಿ ಬಗ್ಗೆ ಹೇಳಬೇಕು. ಆಮೇಲೆ JB ತುಮಿನಾಡ್, ಕಾಮಿಡಿ ಆ್ಯಕ್ಟರ್, ಅವರು ಎಲ್ಲ ಸೇರಿ ಮಾಡಿದ್ದಾರೆ ಈ ಸಿನಿಮಾನ. ಅಚ್ಚುಕಟ್ಟಾಗಿ ಪಾತ್ರ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಮಧ್ಯದಲ್ಲಿ ಹೇಳಬೇಕು, ರಾಕೇಶ್ ಪೂಜಾರಿ ನಮ್ಮೊಂದಿಗೆ ಇಲ್ಲ, ಅದ್ಭುತ ಕಲಾವಿದ, ಒಳ್ಳೆ ಕಲಾವಿದ. ಕಲಾ ಸರಸ್ವತಿ ಆತನಿಗೆ ಪ್ರತಿಭೆ ಕೊಟ್ಟು ಆಯ್ಸ್ ಕಿತ್ಕೊಂಡ್ಬಿಟ್ಲು. ಎಲ್ಲೋ ಒಂಥರ ಬೇಜಾರಾಗುತ್ತೆ ಅದು. ಆಯ್ಸ್ ಕೊಡಬೇಕಿತ್ತು. ತುಂಬ ಒಳ್ಳೆ ಕಲಾವಿದ. ಈ ಸಿನಿಮಾ ಆದಮೇಲೆ ಅವಕಾಶಗಳು ತುಂಬ ಬರ್ತಿತ್ತು ಅವರಿಗೆ. ಆದರೆ ಅವ್ರು ನಮ್ಮಿಂದ ದೂರ ಆಗಿದ್ದಾರೆ. ಅವ್ರ ಆತ್ಮಕ್ಕೆ ಯಾವಾಗಲೂ ಶಾಂತಿ ಸಿಗುತ್ತೆ, ಶಾಂತಿಲಿರುತ್ತೆ. ಈ ಒಂದು ಸಿನಿಮಾ ನೋಡಿ ಅವ್ರು ನೆನೆಸ್ಕೋತಾರೆ ಜನ ಎಲ್ಲ. ನನಗೂ ನೋಡುವಾಗ ತುಂಬ ಎಮೋಷನಲ್ ಆದೆ ನಾನು. ಅವ್ರ ತಾಯಿ ತಂದೆ ಅವ್ರ ಕುಟುಂಬ ಚೆನ್ನಾಗಿರಲಿ. ಮುಂದಕ್ಕೆ ಹೋಗೋಣ. ನೋಡಿ, ರಿಷಬ್ ಅವರು ಕಾಂತಾರಕ್ಕೂ ಈ ಚಾಪ್ಟರ್ 1 ಕಾಂತಾರಕ್ಕೂ ಸಂಬಂಧಗಳಷ್ಟು ಇಲ್ಲ. ಆದರೆ ಸಂಬಂಧ ಬೆಸ್ತಿದ್ದಾರೆ, ಕೆಲವು ದೃಶ್ಯದಲ್ಲಿ ಕೆಲವು ಹಾಡುಗಳಲ್ಲಿ ಬೆಸ್ತಿದ್ದಾರೆ. ಆದರೆ ಕಥೆನೇ ಬೇರೆ. ಯಾಕೆಂದರೆ ಇನ್ನೊಬ್ಬರ ಬಗ್ಗೆ ಅಚ್ಯುತರಾವ್ ಅವರು ಕೂಡ ಒಂದು ಸಣ್ಣ ಪಾತ್ರದಲ್ಲಿ ಬಂದು ಹೋಗ್ತಾರೆ, ನಾನು ಹೇಳಿಲ್ಲ. ಅವರು ಕೂಡ ಮಾಡಿದ್ದಾರೆ, ಸಣ್ಣ ಪಾತ್ರದಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಮಸಾಲ ಪದಾರ್ಥ ಅಂತ ಏನಿತ್ತು, ನಾವು ಬ್ರಿಟಿಷರು ನಮ್ಮನ್ನು ಆಕ್ರಮಿಸಿಕೊಂಡು ನಮ್ಮನ್ನ ಒಂದು ಈ ಮಸಾಲೆ ಪದಾರ್ಥಗಳಿಗೋಸ್ಕರ, ಆಯುರ್ವೇದಿಕ್ ಪದಾರ್ಥಗಳಿಗೋಸ್ಕರ ಬಂದರು, ಕೊಳ್ಳೆ ಹೊಡೆದು ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲೇ ನಮ್ಮವರೇ ಕೊಳ್ಳೆ ಹೊಡೆದಿದ್ದಾರೆ ಅಂತ ಹೇಳೋದು ಒಂದು ಇಲ್ಲಿ ತೋರಿಸ್ತಾರೆ. ಯಾಕೆಂದರೆ ಈ ಬುಡಕಟ್ಟು ಜನಾಂಗ, ಟ್ರೈಬಲ್ಸ್ ಅಂತೀವಿ, ಅದು ಎಲ್ಲ ಕಡೆ ಇದ್ದಾರೆ, ಈಗಲೂ ಇದ್ದಾರೆ. ಕೆಲವು ಕಡೆ ಆದಿವಾಸಿಗಳು, ವನವಾಸಿಗಳು ಅಂತ ಹೇಳ್ತಾರೆ. ಅವರೆಲ್ಲ ಕಾಡಲ್ಲಿ ತನ್ನ ಜೀವನ ಕಟ್ಕೊಂಡಿರ್ತಾರೆ. ಅವ್ರಿಗೆ ಅಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲ ಅಂತ ಇರುತ್ತಲ್ಲ, ಅಲ್ಲಿರುವಂಥ ಕೆಲವು ಇದು ಮಸಾಲೆ ಪದಾರ್ಥ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಒಳ್ಳೆ ಮೆಣಸು ಅಂದರೆ ಕಾಳು ಮೆಣಸು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಶುಂಠಿ, ಏಲಕ್ಕಿ, ಲವಂಗ, ಹಣ್ಣು ಹಂಪಲು, ಇದೆಲ್ಲ ಕಾಡಲ್ಲಿ ಬೆಳೆಯುವಂಥ ಒಂದು ಪದಾರ್ಥಗಳಿದೆ, ಔಷಧೀಯ ಗುಣಗಳಿದೆ ಪದಾರ್ಥಗಳನ್ನ. ಅಷ್ಟು ವ್ಯಾಲ್ಯೂ ಇದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಈ ಬುಡಕಟ್ಟು ಜನಾಂಗ ಗೊತ್ತಿರಲ್ಲ, ನಾಗರಿಕತೆ ಬಂದರೂ ಕೂಡ ಗೊತ್ತಿರಲ್ಲ ಅವ್ರಿಗೆ. ಅದನ್ನ ಬಳಸ್ಕೊಂಡು ಅದ್ರ ಪಕ್ಕದಲ್ಲಿರುವಂಥ ಈ ರಾಜ ಮನೆತನದವರು ಅಂದರೆ ರಾಜರುಗಳು ಅಂತಂದು, ಅದು ಕದಂಬರು ಅಂತ ನಾನು ಕನೆಕ್ಟಾಗಿ ಹೇಳಲ್ಲ, ಕೆಲವು ಕಡೆ ಕದಂಬರು ಅಂತ ತೋರಿಸಿದ್ದಾರೆ, ಇರಲಿ. ಇದು ಕೆಲವು ನೈಜ ಘಟನೆ ಕೂಡ, ಹಾಗೂ ಕೆಲವು ಕ್ರಿಯೇಟ್ ಅಂದರೆ ಒಂದು ರಿಯಲ್ ಇನ್ಸಿಡೆಂಟ್ ಹಾಗೂ ಕ್ರಿಯೇಟ್ ಇನ್ಸಿಡೆಂಟ್ ಎರಡೂ ಆಗಿದೆ ಇಲ್ಲಿ. ಇದು ಕ್ರಿಯೇಟ್ ಕೂಡ ಮಾಡಿದ್ದಾರೆ ರಿಷಬ್ ಅವರು, ಎರಡು ಸೇರಿಸಿ ಮರ್ಜಿ ಮಾಡಿದ್ದಾರೆ. ಆ ಒಂದು ನೈಸರ್ಗಿಕ ಸಂಪನ್ಮೂಲನ ಕೊಳ್ಳೆ ಹೊಡೆಯೋಕ್ಕೆ ನಮ್ಮ ರಾಜಮನೆತನದವರು ಬರ್ತಾರೆ. ನೋಡಿ, ಕಾಡನ್ನು ಕೆಟ್ಟ ದೃಷ್ಟಿಯಿಂದ ನಾಶ ಮಾಡೋಕ್ಕೆ, ಅಂದರೆ ಕೆಟ್ಟ ದೃಷ್ಟಿ ಕಾಡು ಮೇಲೆ ಬಿದ್ದರೆ ಅದು ಏನಾಗುತ್ತೆ, ಆ ಒಂದು ಅರಣ್ಯ ಸಂಪತ್ತು, ಪ್ರಕೃತಿ ಏನು ಮಾಡುತ್ತೆ ನಮಗೆ ಅಂತ ಹೇಳೋದು ನಾವು ಸಿನಿಮಾದಲ್ಲಿ ಮಾತ್ರ ಅಲ್ಲ, ರಿಯಲಾಗೂ ನೋಡಿದ್ದೀವಿ. ರೆಸಾರ್ಟ್ಗಳು, ಮರ ಕಡಿಯೋದು, ರೆಸಾರ್ಟ್ ಕಟ್ಟೋದು ಎಲ್ಲ ಮಾಡ್ತಾರಲ್ಲ, ಅದರಿಂದ ಎಷ್ಟು ಭೂಕುಸಿತ ಆಗಿದೆ, ಎಷ್ಟು ಮಣ್ಣು ಗೋಡೆ ಕುಸಿದು ಎಷ್ಟು ಜನ ಪ್ರಾಣಹಾನಿಯಾಗಿದೆ ಅಂತೆಲ್ಲ ಗೊತ್ತಿದೆ. ಅದೇ ಇದು ಕೂಡ ಸಂಬಂಧಪಡುತ್ತೆ. ಅದು ಆಗಿನ ಕಾಲದಲ್ಲಿ ನಾಗರಿಕತೆ ಬರೋ ಟೈಮಿನಲ್ಲಿ ಈ ಒಂದು ರಾಜರುಗಳ ಆಡಳಿತ ಇದ್ದಾಗ ಫಾರೆಸ್ಟ್ಲಿ ವಾಸವಾಗಿದ್ದಂಥ ಜನಗಳಿಗೆ ಅವರ ಆಚಾರ ವಿಚಾರ, ದೈವಗಳು ಒಂದು ಮೂರ್ತಿ ಪೂಜೆ ಮಾಡ್ಕೊಂಡಿರ್ತಿದ್ರು. ಅಲ್ಲಿ ಒಂದು ನೋಡಿ, ಪ್ರಕೃತಿ ಮಧ್ಯೆ ಇರುವಂಥ ದೇವಸ್ಥಾನಗಳಿಗೆ ಒಂದು ವೈಬ್ರೇಷನ್ ಇರುತ್ತೆ, ಇದು ನಿಜ. ಯಾವುದು ನೇಚರ್ ಮಧ್ಯೆ ಟೆಂಪಲ್ಸ್ ಇರುತ್ತಲ್ಲ, ಅದಕ್ಕೆ ತುಂಬ ವೈಬ್ರೇಷನ್ ಇರುತ್ತೆ, ಅಲ್ಲಿ ತುಂಬ ಶಕ್ತಿ ಇರುತ್ತೆ, ಅದು ನಿಜ. ಅದು ಮಂಗಳೂರಿನ ಕೆಲವು ಈ ಪ್ರಾಂತ್ಯ, ಕುಂದಾಪುರ ಪ್ರಾಂತ್ಯ, ಮಂಗಳೂರು, ಅಲ್ಲೇ ನಡೆದಂಥ ಕಥೆ ಇದು. ಆದ್ದರಿಂದ ಅದ್ರ ಬಗ್ಗೆ ನಾನು ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಈ ಪಂಜುರುಳಿ, ಈ ಭೂತಾರಾಧನೆ ಮಾಡೋದು, ಈ ಗುಳಿಗ, ಈ ವರ್ತೆ, ಈ ಥರ ಕೋಲಗಳೆಲ್ಲ ಮಾಡ್ತಾರಲ್ಲ, ಪಾಷಾಣ ಮೂರ್ತಿ, ಇವೆಲ್ಲ ಅಲ್ಲಿನ ಬುಡಕಟ್ಟು ಜನಾಂಗದವರ ಒಂದು ಹೇಳ್ತಾರೆ ಒಂದು ಪೂಜಾ ವಿಧಾನ ಅದು. ಆದ್ದರಿಂದ ಈ ಸಿನಿಮಾ ಕೂಡ ಅದಕ್ಕೆ ಸಂಬಂಧಪಟ್ಟಿರೋದು. ಅಲ್ಲಿ ಏನಾಗುತ್ತೆ, ನಾನು ಕತೆ ಪೂರ್ತಿ ಹೇಳೋಕ್ಕಾಗಲ್ಲ. ನಾಯಕ ನಾಯಕಿ ನಡುವೆ ಒಂದು ಪ್ರೀತಿ ಆಗೋದು, ಆದರೆ ಅದು ಲವ್ ಸ್ಟೋರಿ ಅತಿಯಾಗಿಲ್ಲ ಇಲ್ಲಿ, ತುಂಬ ಡೀಪಾಗಿ ಲವ್ ಸ್ಟೋರಿ ಆಗಿಲ್ಲ. ಇಲ್ಲಿ ನಾಯಕ ಭೂಮಿಗೋಸ್ಕರ ಹೋರಾಡೋದೇ ಆಗೋಗಿದೆ, ತನ್ನ ಜನರಿಗೋಸ್ಕರ ಹೋರಾಡೋದೇ ಕಥೆ ಆಗಿದೆ. ಲವ್ ಸ್ಟೋರಿ ಅಷ್ಟು ಡೀಪಾಗಿ ಹೇಳ್ಕೊಂಡು ಹೋಗಿಲ್ಲ. ಅಂದರೆ ಇದ್ದಷ್ಟು ಜಾಗದಲ್ಲಿ ಚೆನ್ನಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಅಂದರೆ ಟ್ವಿಸ್ಟ್ ಇದೆ, ನಾನು ಹೇಳಲ್ಲ. ನಾಯಕ ನಾಯಕಿ ನಡುವೆ ಒಂದು ಟ್ವಿಸ್ಟ್ ಇದೆ, ಅದು ನಿಮಗೆ ಕೊನೆಗೆ ಗೊತ್ತಾಗುತ್ತೆ. ಅದೊಂದು ಎಕ್ಸಲೆಂಟ್ ಟ್ವಿಸ್ಟ್ ಅದು ರಿಷಬ್ ಅವರು ತುಂಬ ಚೆನ್ನಾಗಿ ಅದಕ್ಕೆ ಒಂದು ದೃಶ್ಯ ಕಟ್ಕೊಟ್ಟಿದ್ದಾರೆ. ಉಳಿದಂತೆ ಸಿನಿಮಾ ಹೋರಾಟದ ಸಿನಿಮಾ ಇದು. ತನ್ನ ಭೂಮಿಗೆ, ತನ್ನ ನೆಲಕ್ಕೆ, ತನ್ನ ಜಲಕ್ಕೆ, ತನ್ನ ಜನರಿಗೆ ಒಂದು ಹೋರಾಟದ ಕಥೆ ಇದು. ಅದೇ ಕಾಂತಾರ. ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ನಿಮಗೆ ಅಲ್ಲಲ್ಲಿ, ನಾನು ಕೆಲವು ಹೇಳ್ಬಿಡ್ತೀನಿ ಈಗಲೇ, ಅಲ್ಲಲ್ಲಿ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಬೋರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನೆಗೆಟಿವ್ ಅಲ್ಲ, ಸ್ವಲ್ಪ ಲ್ಯಾಗ್ ಇದೆ. ಸ್ಕ್ರೀನ್ ಪ್ಲೇ ಫಾಸ್ಟ್ ಇದೆ. ನೋಡಿ, ಇದು ಆಶ್ಚರ್ಯ, ಸ್ಕ್ರೀನ್ ಪ್ಲೇ ಫಾಸ್ಟ್ ಮಾಡಿದ್ದಾರೆ, ಬಿರಿ ಫಾಸ್ಟ್ ಸ್ಕ್ರೀನ್ ಪ್ಲೇ ಹೊಡ್ಕೊಂಡು ಹೋಗಿದ್ದಾರೆ. ರಿಷಬ್ ಅವರು ಹೊಡ್ಕೊಂಡು ಹೋಗಿದ್ದಾರೆ ಸ್ಕ್ರೀನ್ ಪ್ಲೇಲಿ. ಆದರೆ ಸ್ವಲ್ಪ ಬೋರ್ ಹೊಡೆಯೋದು ಫಸ್ಟ್ ಹಾಫಲ್ಲಿ ಓಕೆ. ಮುಕ್ಕಾಲು ಭಾಗಕ್ಕಿಂತ ಮೊದಲು ಸ್ವಲ್ಪ ಹಿಂದೆ ಸೆಕೆಂಡ್ ಹಾಫ್ಲಿ ಸ್ವಲ್ಪ ಶುರು ಆದಮೇಲೆ ಟೇಕ್ ಆಫ್ ಆಗುತ್ತೆ ಮೂವಿ, ತುಂಬ ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ. ಇಂಟರ್ವಲ್ ಬ್ಲಾಕ್ ಅಂತೂ ಅದ್ಭುತ, ತುಂಬ ಚೆನ್ನಾಗಿದೆ. ಇಂಟರ್ವಲ್ ಬ್ಲಾಕಲ್ಲಿ ಒಂದು ಹುಲಿ ಮತ್ತು ರಿಷಬ್ ಅವರು ಒಂದು ಮುಖಾಮುಖಿ ಆಗೋ ಸೀನ್ ಇದೆ. ಅದು ಸಿನಿಮಾ ನೋಡಬೇಕು, ನಾನು ಹೇಳಿದ್ರೆ ಅದೆಲ್ಲ ಮಜಾ ಸಿಗಲ್ಲ. ಅದು ನೋಡಿ, ಥಿಯೇಟ್ರಲ್ಲಿ ನೋಡಿ, ಆ ಒಂದು ಅನುಭವ ನೀವು ಗೊತ್ತಾಗುತ್ತೆ ನಿಮಗೆ, ಆಯಿತಾ. ಇದು ಇಂಟರ್ವಲ್ವರೆಗೂ ನಿಮಗೆ ಹೋರಾಟನೇ ಬರುತ್ತೆ.
ಅಲ್ಲಿ ಕೆಲವು ವಿಷಯಗಳು ಮೂವ್ ಆಗ್ತಿರುತ್ತೆ, ಟ್ರಾವೆಲ್ ಆಗ್ತಿರುತ್ತೆ ಸಿನಿಮಾ. ಬೋರ್ ಹೊಡಿಯಲ್ಲ, ಸ್ವಲ್ಪ ಲ್ಯಾಗ್ ಇದ್ದರೂ ಬೋರ್ ಹೊಡಿಯಲ್ಲ. ಆಮೇಲೆ ಇಂಟರ್ವಲ್ ಮೇಲೆ ನಿಮಗೆ ಸೆಕೆಂಡ್ ಹಾಫಲ್ಲಿ ಕೆಲವು ಟ್ವಿಸ್ಟ್ಗಳು ಏರ್ಪಾಡಾಗುತ್ತೆ. ಸಿನಿಮಾ ಅದೇ ರೀತಿ ಟ್ರಾವೆಲ್ ಆಗ್ತಾ ಇರುತ್ತೆ. ರಾಜನ ಮಗ ಫಸ್ಟ್ ಯುವರಾಜ ಆಗಿದ್ದವನು ಅವ್ನು ಪಟ್ಟಕ್ಕೆ ಬರ್ತಾನೆ. ಅವ್ನು ಆಮೇಲೆ ಅದೇನು ಮಾಡ್ತಾನೋ, ಅವ್ನು ಕಳನಾಟ ಅಂದಾಗ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಹೇಳೋದೇ ಬೇಡ, ಕಳನಾಟ ಅಂತ ಹೇಳಿದ ಕೂಡಲೇ ಅವ್ನು ಏನು ಮಾಡ್ತಾನೆ, ಏನೆಲ್ಲ ಸ್ಕೆಚ್ ಹಾಕಿದ್ಮೇಲೆ ಗೊತ್ತಿರುತ್ತೆ ನಿಮಗೆ. ಏನಿಲ್ಲ, ರಾಜರುಗಳಿಗೆ ಅಂದರೆ ಇಲ್ಲಿ ಜಾತಿ ಧರ್ಮದ ಬಗ್ಗೆ ಮಾತಾಡಿಲ್ಲ, ಶ್ರೀಮಂತರು ಬಡವ್ರ ಬಗ್ಗೆ ಮಾತಾಡಿದ್ದಾರೆ. ಯಾಕೆಂದರೆ ಕೆಲವು ಸೀನ್ಲಿ ಚೆನ್ನಾಗಿ ತೋರಿಸ್ತಾರೆ. ರಿಷಬ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತನ್ನ ನಾಯಕನ ತಾಯಿ ತಿರೋದಾಗ ಆ ಶವನ ತಗೊಂಡು ಭೂಮಿ ಮೇಲೆ ಮಲಗಿಸಿರ್ತಾರೆ. ಅದೇ ರಾಜ ತಿರೋದಾಗ ಆ ರಾಜನ ತಂದೆ ಅವನ ಸಿಂಹಾಸನದಲ್ಲಿ ಮಲಗಿಸಿರ್ತಾರೆ, ಒಂದು ಅಲಂಕಾರ ಮಾಡಿ ಆ ಥರ ಮಲಗಿಸಿರ್ತಾರೆ. ಅದು ಶ್ರೀಮಂತಿಕೆ, ಇದು ಬಡತನ. ಇಲ್ಲಿ ಶಕ್ತಿ ಇದೆ, ದೈವಶಕ್ತಿ ಇದೆ. ಅಲ್ಲಿ ಮಾಟ ಮಂತ್ರದ ಒಂದು ವಾಮಾಚಾರದ ಒಂದು ಕೆಟ್ಟ ಒಂದು ಅಂಶ ಇರುತ್ತೆ. ಅಲ್ಲಿ ಕಡಪ ಅಂತ ಒಂದು ಪಂಗಡ ಅಂತ ಹೇಳಿದ್ನಲ್ಲ, ಅದು ವಾಮಾಚಾರ ಮಾಡೋದು. ಅವರು ಅದಕ್ಕೋಸ್ಕರನೇ ಬಳಸ್ಕೊಂಡಿದ್ದಾರೆ. ಆ ವಾಮಾಚಾರ ಮೂಲಕನೇ ಈ ರಾಜರಿಗೆ ಬಂದು ಹಿಂಗೆ ಕಾಂತಾರ ಸುತ್ತೋಡಿಯೋದು. ಇಲ್ಲೇ ರೌಂಡ್ ಆಗುತ್ತೆ ಸಿನಿಮಾ. ಇದು ಸಿನಿಮಾದು ಒಂದು ಚೌಕಟ್ಟು ಆಯಿತಾ. ಕೊನೆಗೆ ಅಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಆ ರಾಜರಿಗೂ ಮತ್ತು ನಮ್ಮ ಟ್ರೈಬಲ್ಸ್ ವನವಾಸಿಗಳಂತಿದ್ದ ನಾನು ಅವ್ರನ್ನ. ಅದಕ್ಕೆ ನಾಯಕ ರಿಷಬ್ ಶೆಟ್ಟಿ ಅವರು, ನಮ್ಮ ರಾಜನಿಗೆ ನಾಯಕ ಜಯರಾಮ್ ಅವರು, ಅವ್ರ ಮಗ ಗುಲ್ಶನ್ ದೇವಯ್ಯ ಪಾತ್ರ ಮಾಡಿದ್ದಾರೆ. ಹೋಗ್ತಿರುತ್ತೆ ಸಿನಿಮಾ, ಈ ಥರ ಟ್ರಾವೆಲ್ ಆಗ್ತಿರುತ್ತೆ, ಕ್ಲಾಶ್ಗಳಾಗುತ್ತೆ. ಅಂದರೆ ನಾನು ಕೆಲವು ಅಬ್ಸರ್ವ್ ಮಾಡಿದ ಪ್ರಕಾರ ಆ್ಯಕ್ಷನ್ ಜಾಸ್ತಿ ಆಯಿತು. ಸ್ವಲ್ಪ ಆ್ಯಕ್ಷನ್, ಈ ಸಿನಿಮಾಗೆ ಆ್ಯಕ್ಷನ್ ಬೇಕು, ಇದು ಆ್ಯಕ್ಷನ್ ಮೂವಿನೇ, ಆ್ಯಕ್ಷನ್ ಓರಿಯೆಂಟೆಡ್ ಮೂವಿನೇ. ಸ್ವಲ್ಪ ಜಾಸ್ತಿನೇ ಮಾಡಿದ್ರು ರಿಷಬ್ ಅವರು ಮಾಡಿದ್ರು. ಅಂದರೆ ಮೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್. ಮಾತಾಡೋಗಿಲ್ಲ. ಅರವಿಂದ್ ಕಶ್ಯಪ್ ಅವರು ಕ್ಯಾಮರಾ ವರ್ಕು ಅದ್ಭುತವಾಗಿ ಮಾಡಿದ್ದಾರೆ. ನಾನು ಈಗ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮೇಕಿಂಗ್ ಅಂತೂ ಆ ಇಂಟರ್ವಲ್ ಬ್ಲಾಕಲ್ಲಿ ಆಗಿರ್ಬೋದು, ಕ್ಲೈಮ್ಯಾಕ್ಸಲ್ಲಿ, ಅದೆಲ್ಲ ನಿಮಗೆ ನೆಕ್ಸ್ಟ್ ಲೆವೆಲ್. ಅದು ಕಾಂತಾರ ಫಸ್ಟ್ ಏನು ನೋಡಿದ್ವೋ ನಾವು, ಅದಕ್ಕಿಂತ ಇದರಲ್ಲಿ ಇನ್ನೂ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ. ನಮ್ಮ ಕಶ್ಯಪ್ ಅವ್ರಿಗೆ ಒಂದು ಶುಭಾಶಯಗಳನ್ನು ನಾವು ಚೆನ್ನಾಗಿ ಮಾಡಿದ್ದಾರೆ ಅವರು. ಆದರೆ ಫೈಟ್ ಜಾಸ್ತಿ ಆಯಿತು, ಸ್ವಲ್ಪ ಜಾಸ್ತಿ ಆಯಿತು. CG ವರ್ಕು ಕೂಡ ಚೆನ್ನಾಗಿದೆ, ಬೇಕಾಗುತ್ತೆ. DOP ಎಲ್ಲ ಓಕೆ, ಎಲ್ಲನೂ ಗುಡ್ ಆ್ಯಂಡ್ ಫೈನ್. ಸ್ವಲ್ಪ ಆ್ಯಕ್ಷನ್ ಬ್ಲಾಕ್ ಎಲ್ಲೋ ಜಾಸ್ತಿ ಇಟ್ಟರ ಅಂತ ಅನಿಸ್ತು ನನಗೆ. ಆ ಸಿನಿಮಾ ನೋಡಿದವರು ಅದ್ರ ಬಗ್ಗೆ ಗೊತ್ತಿರುತ್ತದೆ. ನೋಡಿ ಫ್ರೆಂಡ್ಸ್, ಕಾಂತಾರ ಅಂತ ಹೇಳೋದು ನಾನು ಒಂದು ಸಮುದಾಯ ಅಂತ ಹೇಳ್ತಿದ್ದೆ. ಆದರೆ ಆ ಸಮುದಾಯ ಅಂತ ಕೆಲವು ಕಡೆ ನಮಗೆ ಅನಿಸ್ಬಿಡುತ್ತೆ, ಆದರೆ ಸಮುದಾಯ ಅಲ್ಲ, ಅದೊಂದು ನೆಲೆ. ಅದು ಕಾಂತಾರ ಅಂದರೆ ಒಂದು ಕಾಡಿನ ನಿಶಬ್ದ. ಅದು ಕಾಂತಾರ ಅಂದರೆ ಅರ್ಥ, ಅದು ಕಾಡು, ಒಂದು ಕಾಡು. ಕಾಂತಾರ ಅಂದರೆ ಒಂದು ದಟ್ಟನೇ ಕಾಡೋದು, ದಟ್ಟನೇ ಕಾಡು. ಒಂದು ಪಾಯಿಂಟ್ ನನಗೆ ರಿಷಬ್ ಅವ್ರದ್ದು ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು ನನಗೆ. ಇದು ನಾನು ಎಲ್ಲ ಓದಿದ್ದು, ಅವರದನ್ನ ಸಖತ್ತಾಗಿ ಅದನ್ನ ಗೇಜ್ ಮಾಡಿದ್ದಾರೆ. ನೋಡಿ, ಕಾಡಲ್ಲಿ ಹರಿಯೋ ನೀರಿದೆಯಲ್ಲ, ಕಿವಿ ಕೊಟ್ಟರೆ ಒಂದು ಹೆಚ್ಚು ಅಂದರೆ 1 ಕಿಲೋಮೀಟ್ರ್ ಮುಂದೆ ನಿಮಗೆ ಏನಾದರೂ ಒಂದು ಆಕ್ರಂದನ, ಒಂದು ಗಲಭೆ, ಕಾಳ್ಗಿಚ್ಚು ಇದ್ದರೆ ಗೊತ್ತಾಗುತ್ತೆ. ಅವರು ತುಂಬ ಚೆನ್ನಾಗಿ ಅದೊಂದು ಸೀನ್ ಬರುತ್ತೆ, ಆ ಸೀನಲ್ಲಿ ಬಿಟ್ಕೊಡೋಕ್ಕಾಗಲ್ಲ, ಅದು ನೋಡಿ ಚೆನ್ನಾಗಿದೆ. ಮಧ್ಯದಲ್ಲಿ ಬರುತ್ತೆ ಅದು, ಕಿವಿ ಕೊಡ್ತಾರೆ ಕಾಡಿಗೆ, ಒಂದು ಹರಿಯೋ ನೀರಿಗೆ. ಆ ನೀರಿಗೆ ಕಿವಿ ಕೊಟ್ಟಾಗ ಅಲ್ಲಿ ಕಾಡಲ್ಲಿ ಬರುವಂಥ ಒಂದು ಆಕ್ರಂದನ ಕೇಳಿಸುತ್ತೆ. ಅವ್ರನ್ನ ಪತ್ತೆ ಹಚ್ತಾರೆ, ಇದು ಹಿಂಗೆ ಏನೋ ಆಗ್ತಿದೆ ಅಂತ. ಅದ್ಭುತ ಸೀನು. ಇದೆಲ್ಲ ರಿಷಬ್ ಅವರು ಬ್ರೈನಿ ಸಖತ್ ಯೂಸ್ ಮಾಡಿದ್ದಾರೆ. ಆಮೇಲೆ ಅದೇ ನಾನು ಹೇಳಿದಾಗ ಅದೊಂದು ನೆಲೆ, ಹಾಗೂ ಈ ಬಾಂಗ್ರಾ ಮತ್ತು ಕಡಪ ಅಂತ ಹೇಳೋದು ಒಂದು ಜನ. ಅದು ಬಾಂಗ್ರಾ ಅನ್ನೋದು ಒಂದು ಪ್ಲೇಸು, ಕಡಪ ಅಂತ ಹೇಳೋದು ಒಂದು ಜನ. ಅವರು ಒಂದು ಮಂತ್ರವಾದಿ ಥರ ಅವ್ರು ಇರ್ತಾರೆ. ಅವರು ಒಂದು ಬರೀ ಮಾಟ ಮಂತ್ರ ಮಾಡುವಂಥ ಒಂದು ವಾಮಾಚಾರದ ಜನ ಅವರು. ಆದರೆ ಇನ್ನೊಂದು ವಿಷಯ ಮಾತಾಡಬೇಕು, ಅಜನೀಶ್ ಅವ್ರ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಅಜನೀಶ್ ಅವರು ಬ್ರಹ್ಮಕಲಶಂ ಹಾಡು ಮಾಡಿದಿರಿ, ಸೂಪರ್, ಮನಸ್ಸಿಗೆ ಹೊಡೆಯುತ್ತೆ, ಚೆನ್ನಾಗಿದೆ. ಇನ್ನೂ ಕೆಲವು ಹಾಡುಗಳು ಈ ಕಾಂತಾರ ನಾವು ಖಂಡಿತ ಹೋಲಿಕೆ ಮಾಡ್ತಿಲ್ಲ, ಯಾಕೆಂದರೆ ಅದೇ ಟೀಮ್ ಕೆಲಸ ಮಾಡಿದಿರಿ. ಅಜನೀಶ್ ಲೋಕನಾಥ್ ಸರ್ ಹಾಗೂ ನಮ್ಮ ರಿಷಬ್ ಶೆಟ್ಟಿ ಸರ್, ವಿಜಯ್ ಪ್ರಕಾಶ್ ಅವರು, ಅನನ್ಯ ಭಟ್ ಅವರ ಕಾಂಬಿನೇಷನ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಇನ್ನೂ ಒಂದು ಬ್ರಹ್ಮಕಲಶಂ ಆದಮೇಲೆ ಅದೇ ಥರದ ಹಾಡುಗಳು ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತೇನೋ. ಈ ಕಾಂತಾರ ಫಸ್ಟ್ ಬಂತಲ್ಲ, ಆ ಥರ ಸಿಂಗಾರ ಸಿರಿಯೆಲ್ಲ ಕೇಳಿದ್ರೆ ಇವತ್ತಿಗೂ ರಿಂಗ್ಟೋನ್ಗಳು ಎಷ್ಟು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಅದು ನನಗೆ ಸ್ವಲ್ಪ ಇನ್ನೂ ಮಾಡಬೇಕಿತ್ತು ಅನ್ನಿಸ್ತು. ಚೆನ್ನಾಗಿ ಮಾಡಿದ್ದೀರಿ, ಬಟ್ ಇನ್ನೂ ಮಾಡಬೇಕಿತ್ತು ಅನ್ನಿಸ್ತು. ಹಾಗೂ ರೆಕಾರ್ಡಿಂಗು ಅದ್ಭುತವಾಗಿ ಮಾಡಿದ್ದೀರಿ. ರೆಕಾರ್ಡಿಂಗ್ ಬಗ್ಗೆ 2 ಮಾತಿಲ್ಲ ಅಜನೀಶ್, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು. ನಿಮ್ಮ ರೆಕಾರ್ಡಿಂಗ್ ಬಗ್ಗೆ ನಮಗೇನು ಚಕಾರ ಇಲ್ಲ, ಚೆನ್ನಾಗಿ ಮಾಡಿದ್ದೀರಾ. ಇನ್ನೊಂದು ವಿಷಯ ಸ್ವಲ್ಪ ನನಗೆಲ್ಲೋ ಒಂದು ಕಸಿವಿಸಿಯಾಗಿದ್ದು ಅಂದರೆ, ಸಿನಿಮಾದ ಕೊನೆಯಲ್ಲಿ ಫಸ್ಟ್ ಕಾಂತಾರದಲ್ಲಿ ಏನು ಮಾಡಿದ್ದೀರ ಹಾಡು, ವರಹರೂಪ ಮಾಡಿದ್ದೀರಲ್ಲ ನೀವು, ಅದನ್ನೇ ಬಳಸ್ಕೊಂಡ್ರಿ. ನನ್ನ ಕ್ವಶನ್ ಮಾರ್ಕ್ ಯಾಕೆ ಅಂತ ಇದು ಆನ್ಸರ್ ಮಾಡಿ ವಿಡಿಯೋ ನೋಡಿದ್ರೆ. ಯಾಕೆಂದರೆ ಅದ್ಭುತ ಅವಕಾಶ ಇತ್ತು. ಆ ಒಂದು ವಿರಾಟ ರೂಪ, ಅವ್ರದ್ದೊಂದು ವಿಶ್ವರೂಪ ತೋರಿಸಿದರೆ ಕ್ಲೈಮ್ಯಾಕ್ಸಲ್ಲಿ ನಮ್ಮ ರಿಷಬ್ ಅವರು. ಅಲ್ಲಿ ಇನ್ನೊಂದು ದೇವದ ಸಾಂಗ್ ಮಾಡ್ಬೋದಿತ್ತು. ನಮ್ಮ ಕರ್ನಾಟಕ ಜನತೆಗೆ ಇನ್ನೊಂದು ಸಾಂಗ್ ಕೊಡ್ಬೋದಿತ್ತಲ್ವ ನೀವು. ರಿಷಬ್ ಅವ್ರಿಗೆ ಹೇಳಿಲ್ವೋ, ಅದೇನಾಯಿತೋ ಗೊತ್ತಿಲ್ಲ. ಅಲ್ಲಿ ಊಹೆ ಮಾಡಿರಲಿಲ್ಲ ನಾನು. ರಿಷಬ್ ಅವ್ರ ಸಿನಿಮಾದರೆ ಕ್ಲೈಮ್ಯಾಕ್ಸೇ ಮುಖ್ಯ, ನಮಗದು ಗೊತ್ತು. ಕ್ಲೈಮ್ಯಾಕ್ಸ್ ಏನಿದೆ ಅಂತ ಜನ ನೋಡಿದ್ದು, ನಾನು ಇವತ್ತು ವೀಕ್ಷಣೆ ಮಾಡಿದ್ದು ನೋಡಿದ್ದೀನಿ. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಮಾತಾಡ್ಕೊಂಡಿದ್ದಾರೆ ಜನ, ಕ್ಲೈಮ್ಯಾಕ್ಸ್ ಹೆಂಗಿರ್ಬೋದು ಅಂತ. ನೆನ್ನೆ ಪ್ರೀಮಿಯರ್ಲು ಕೂಡ ಮಾತಾಡ್ಕೊಂಡಿದ್ರು, ನಿಮಗೆ ಗೊತ್ತಿರುತ್ತೆ. ಅಲ್ಲಿ ಸಾಂಗ್ ಬಂದಾಗ ಸ್ವಲ್ಪ ಏನೋ ಒಂದು ಬೇಕು ಅನ್ನಿಸ್ತು. ಇನ್ನೊಂದು ಬೇರೆ ಥರ ಸಾಂಗ್ ಮಾಡಿದರೆ ಇನ್ನೊಂದು ಸಾಂಗ್ ಸಿಗೋದಾ, ಅದೊಂದು ಮಿಸ್ ಮಾಡಿದ್ರಿ, ಸ್ವಲ್ಪ ಬೇಜಾರಾಯಿತು. ಅದು ಬಿಟ್ಟರೆ ಉಳಿದೆಲ್ಲ ಓಕೆ. ಆಮೇಲೆ ಕೆಲವು ನಾನು ನೆಗೆಟಿವ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಇಷ್ಟಪಟ್ಟು ಮಾಡಿದ್ದೀರಿ. ಇದು
ಸ್ವಲ್ಪ ಲ್ಯಾಗ್ ಅಲ್ಲಲ್ಲಿ ಲ್ಯಾಗ್ ಆಗೋದು ಇದೆ ಸಿನಿಮಾದಲ್ಲಿ ಇದೆ, ಸ್ವಲ್ಪ ಲ್ಯಾಗ್ ಆಗೋದಿದೆ. ಅದು ಇಂಟ್ರೋಲ್ ಒಳಗೇನೂ ಇದೆ, ಇಂಟ್ರೋಲ್ ಆದಮೇಲೂ ಸ್ವಲ್ಪ ಇದೆ. ಸ್ವಲ್ಪ ಓವರ್ ಆ್ಯಕ್ಷನ್ ನೀವು ವೀಕ್ಷಕರಿಗೆ ಒಂದು ಅವ್ರ ಇಮ್ಯಾಜಿನಿಗೆ ಮೀರಿ ಸ್ವಲ್ಪ ನೀವು ಮಾಡಿಬಿಟ್ಟಿದ್ದೀರಿ. ಅದು ಒಳ್ಳೆ ಕೆಲಸನೇ, ಆದರೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಈ ಡೈಜೆಸ್ಟ್ ಮಾಡ್ಕೊಳ್ಳೋದು ಅಂತಾರಲ್ಲ, ತುಂಬ ಹೊಡೆದಾಟ, ನಾವು ಅದು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೊಡೆದಾಡೋದು ಅಂತೀವಲ್ಲ, ತುಂಬ ಓವರ್ ಫೈಟಿಂಗ್ ಆಗೋಯ್ತು. ಗ್ರಾಫಿಕ್ಸಲ್ಲಿ ಮಾಡಿದ್ದೀರಿ, ಅದು ಆ ಪ್ರಾಣಿಗಳನ್ನ ಗ್ರಾಫಿಕ್ಸಿಗೆ ಬಳಸ್ಕೊಂಡಿದ್ದೀರಿ, ಅದೆಲ್ಲ ಚೆನ್ನಾಗಿದೆ. ಅತಿ ಆಯಿತು, ಸ್ವಲ್ಪ ಅತಿರೇಕ ಆಯಿತು ಅನಿಸ್ಬಿಡ್ತದೆ ಅದೊಂದು, ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಒಂದು ಕೆಟ್ಟ ಯೋಚನೆ ಇರೋ ಹೆಣ್ಣು ಏನು ಬೇಕೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ ಆ ಟೈಮಲ್ಲಿ, ಕ್ಲೈಮ್ಯಾಕ್ಸ್ಲಿ ಬರೋದು. ಆಗ ಒಂದು ಶಿವನೇ ಅವತಾರ ತಾಳಿ ನಾಯಕನ ಮೇಲೆ ಬಂದಾಗ ಆ ಹೆಣ್ಣನ್ನ ಆ ಶಿವ ಮುಟ್ಟಲ್ಲ. ಬಟ್ ಅದೇನು ಆ ಹೆಣ್ಣನ್ನ ಯಾರು ಏನು ಮಾಡ್ತಾರೆ, ಏನಾಗ್ತಾಳೆ ಹೆಣ್ಣು, ನಂತರ ಏನಾಗುತ್ತೆ, ಇದು ನಾನು ಬಿಟ್ಕೊಡೋಕ್ಕಾಗಲ್ಲ. ಸಿನಿಮಾ ನೋಡಬೇಕು. ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ಒಂದು ಮನವಿ, ಉತ್ತಮ ಚಿತ್ರಮಂದಿರದಲ್ಲಿ, ನಾನು ಯಾವ ಚಿತ್ರಮಂದಿರ ಅಂತ ಹೇಳಲ್ಲ, ಸ್ವಲ್ಪ ಸೌಂಡ್ ಎಫೆಕ್ಟು, ವಿಜುವಲ್ ಎಫೆಕ್ಟ್ ಎಲ್ಲ ಏನು ನಿಮಗೆ ಗೊತ್ತಿರುತ್ತೆ ಅಲ್ವಾ ಚಿತ್ರಮಂದಿರ ಹೆಂಗಿರುತ್ತೆ ಅಂತ. ಕೆಲವೊಂದು ನೋಡಿದ್ರೆ ಅಷ್ಟೊಂದು ಫೀಲ್ ಆಗಲ್ಲ ನಮಗೆ. ಆಲ್ರೆಡಿ ತುಂಬ ಕಂಪ್ಲೇಂಟ್ಗಳಾಗಿವೆ. ಒಂದು ಒಳ್ಳೆ ಚಿತ್ರಮಂದಿರದಲ್ಲಿ ಈ ಸಿನಿಮಾನ ನಿಮ್ಮ ಊರುಗಳಲ್ಲಿ ಹೋಗಿ ನೋಡಿ ಅನುಭವಿಸಿ. ಇದು ಕಾಂತಾರ ಒಂದು ಎಕ್ಸ್ಪೀರಿಯನ್ಸು, ಇದು ಒಂದು ಫಿಲಮ್ ನೋಡಿ ಬರೋದಲ್ಲ, ಒಂದು ಎಕ್ಸ್ಪೀರಿಯನ್ಸು ಕಾಂತಾರ ಅಂತ ಹೇಳೋದು. ಒಂದು ಅನುಭವ ತೊಗೊಂಡು ಬರ್ಬೋದು, ಒಂದು ದೈವದ ಆಶೀರ್ವಾದ ತೊಗೊಂಡು ಬರ್ಬೋದು. ಇದು ಬ್ಲೆಸ್ಸಿಂಗ್ ಕೂಡ ಆಗುತ್ತೆ, ಯಾಕೆಂದರೆ ಸಿನಿಮಾದಲ್ಲಿ ದೈವ ಆವಾಗ ಬಂದೋಗ್ತಿರುತ್ತೆ. ಆಮೇಲೆ ಕಾಂತಾರ ಒಂದಲ್ಲಿ ನೀವು ಅಂದರೆ ಒಂದು ಅಂತ ಹೇಳಲ್ಲ, ಕಾಂತಾರದಲ್ಲಿ ಏನು ಮಾಡಿದ್ದೀರಿ ನೀವು ಫಸ್ಟು, ಅದು ಕೆಲವು ಅಂಶ ರಿಪೀಟ್ ಆಗಿದೆ. ಈ ಗುಳಿಗ ಬರೋದು, ಅದು ಕಾಂತಾರ ಕ್ಲೈಮ್ಯಾಕ್ಸ್ಲಾಗಿದ್ದನ್ನ ರಿಷಬ್ ಅವರು ಇಲ್ಲಿ ಮುಕ್ಕಾಲು ಭಾಗ ಆಗೋತ್ತಿಗೆ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅದು ನಿಮಗೆ ಅಲ್ಲಿಗಿಂತ ಇಲ್ಲಿ 10 ಪಟ್ಟು ಜಾಸ್ತಿ ಮಾಡಿದ್ದಾರೆ, ಅದ್ಭುತ ನಟನೆ. ರಿಷಬ್ ಅವ್ರ ಆ್ಯಕ್ಟಿಂಗು, ಆ ಕ್ಯಾಮರಾ ಝೂಮ್ ಔಟು ಝೂಮ್ ಇನ್ ನೀವು ಮಾಡಿದಾಗ ಮುಖಭಾವ ಮಾಡಿದಿರಲ್ಲ, ಹ್ಯಾಟ್ಸ್ ಆಫ್ ಟು ಯು ಸರ್, ಸೂಪರಾಗಿ ಮಾಡಿದ್ದೀರಿ. ಇದೆಲ್ಲ ನೋಡಬೇಕು ಅಂದರೆ ನೀವು ಒಂದು ಒಳ್ಳೆ ಥಿಯೇಟ್ರಿಗೆ ಹೋಗಬೇಕು. ಇದೊಂದು ನಿಮ್ಗೆ ಹೇಳ್ಬೇಕಿತ್ತು ನಾನು, ಯಾಕೆಂದರೆ ನಾನು ಇಂಥ ಥಿಯೇಟ್ರಿಗೆ ಹೋಗಿ ಅಂತ ಹೇಳೋಕ್ಕಾಗಲ್ಲ. ನಾನು ಇವತ್ತು ನೋಡ್ಕೊಬಂದೆ ಫಿಲಮು, ನನಗೆ ಇಷ್ಟ ಆಯಿತು. ಆದರೆ ನಿಮ್ಮ ಊರುಗಳಲ್ಲಿ ಯಾವ ಥಿಯೇಟ್ರ್ ಇರುತ್ತೆ ಗೊತ್ತಿಲ್ಲ. ಒಂದು ಒಳ್ಳೆ ಒಂದು ಎಫೆಕ್ಟ್ ಇರೋ ಸಿನಿಮಾದ ಒಂದು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಸಿನಿಮಾ ಒಂದು ಫೀಲ್ ಕೊಡುತ್ತೆ. ನೋಡಿ, ಧರ್ಮಕ್ಕೆ ತೊಂದರೆ ಆದಾಗ ದೈವಗಳು ತನ್ನ ಆಶೀರ್ವಾದದ ಮೂಲಕ ಒಂದು ಸಾಮಾನ್ಯ ವ್ಯಕ್ತಿ ಹತ್ರ, ಒಳ್ಳೆಯ ವ್ಯಕ್ತಿ ಅವನ ಮೈಯಲ್ಲಿ ಬಂದು ಆ ಧರ್ಮನ ಉಳಿಸುತ್ತೆ, ಆ ಧರ್ಮಕ್ಕೆ ಇನ್ನೂ ಕೀರ್ತಿ ತಂದು ಕೊಡುತ್ತೆ. ದಿಸ್ ಸಿನಿಮಾ ಇಂಪ್ಯಾಕ್ಟ್ಸ್ ಧರ್ಮ, ದಿಸ್ ಸಿನಿಮಾ ಇಂಪ್ಯಾಕ್ಟ್ಸ್ ರಿಚುವಲ್ಸ್, ದಿಸ್ ಸಿನಿಮಾ ಇಂಪ್ಯಾಕ್ಟ್ಸ್ ಪರ್ಸನ್. ಆ ಪರ್ಸನ್ ಯಾರು? ನಿಮ್ಮ ಪ್ರೀತಿಯ ರಿಷಬ್ ಶೆಟ್ಟಿಯ ಕನಸು ಇವತ್ತು ನನಸಾಗಿದೆ. ಹಾಗಾಗಿ ಹೇಳಿದ್ದು ನಾನು, ದಿಸ್ ಈಸ್ ಮಸ್ಟ್ ವಾಚಬಲ್ ಮೂವಿ ಅಂತ. ಥಿಯೇಟ್ರಿಗೆ ಹೋಗಿ ನೋಡಿ ಒಂದು ಅನುಭವ ತೊಗೊಂಡು ಬನ್ನಿ. ನಮಸ್ಕಾರ.